ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀವಿ ಡೆವಿಲ್ ಕನ್ನಡಿಗ ಬ್ಲಾಗ್ಸ್. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ, ಹಂಗೆ ಎಲ್ಲರೂ ಕೊನೆ ಗಂಟೆ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ನಮಸ್ಕಾರ ಕರ್ನಾಟಕ ಜನತೆ, ನಾನು ನಿಮ್ಮ ಡೆವಿಲ್ ಕನ್ನಡಿಗ. ಹಿಂಗಿದ್ರೆ ಚೆನ್ನಾಗಿರ ಕೊಡ್ತೀನಿ. ಸೊ ಇದು ನಾನು ಸೆಕೆಂಡ್ ಲಾಂಗ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ, ಹಂಗೆ ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಇದು ಲೋ ಕ್ವಾಲಿಟಿ ವಿಡಿಯೋ ಆಗಿರುತ್ತೆ, ಆದ್ರೂ ಕೂಡ ಪ್ಲೀಸ್ ಯಾರು ಸ್ಕಿಪ್ ಮಾಡಕ್ ಹೋಗಬೇಡಿ, ಫುಲ್ ಎಂಡ್ ವರ್ಗು ನೋಡಿ. ಸೊ ನೆನ್ನೆ ಹೇಳ್ದಂಗೆ ನಮ್ಮ ಊರಲ್ಲಿ ಹಬ್ಬ ಇತ್ತು, ಅದಕ್ಕೋಸ್ಕರ ರೆಡಿ ಆಗಿ ನಾವು ಹಬ್ಬಕ್ಕಂತ ಹೋಗ್ತಿದೀವಿ. ಅದ್ರ ನಮ್ಗಿಂತ ಮುಂಚೆನೆ ಎಷ್ಟು ಜನ ಹೋಗ್ತವ್ರೆ ಗೈಸ್, ಅದಕ್ಕೇನೆ ಅವ್ರಿಂದ ನಾವು ಫಾಲೋ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ ಗೈಸ್. ಇವಾಗ ಇಷ್ಟು ಜನರು ಮತ್ತೆ ದೇವ್ರು ಕೂಡ ತಗೋ ಹೋಗ್ತಿದ್ರು ಗೈಸ್. ಆಮೇಲಿಂದ ನಡ್ಕೊ ಹೋಗ್ತಾ ಇರೋ ಟೈಮಲ್ಲಿ ಕಾಲು ನೋವು ಬರ್ತಿತ್ತು, ಅದಕ್ಕೇನೆ ನಮ್ಮ ಅಣ್ಣ ಆಟೋ ತಂದ, ಅದಕ್ಕೆ ಅದ್ರಲ್ಲಿ ಹೋಗ್ತಾ ಇದ್ವಿ ಗೈಸ್ ಇವಾಗ ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ಹತ್ರ ಬಂದಿದೆ ಗೈಸ್. ಆದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆ ದೇವರಾಳೆ ಕರ್ಕೊಂಡ್ ಬಂದು ನೋಡಿದ್ರು. ಆದ್ರೆ ನಾವು ಬರೋ ದೇವ್ರನ್ನ ದೇವಸ್ಥಾನ ಒಳಗೆ ಕರ್ಕೊ ಹೋಗ್ತಿದ್ರು. ಆದ್ರೆ ದೇವ್ರ ಒಳಗಡೆ ಹೋಗಿಂತ ಮುಂಚೆ ಒಂಚೂರು ಪೂಜೆ ಮಾಡ್ಬೇಕಾಯ್ತು, ಪೂಜೆ ಮಾಡ್ತಿದ್ರು. ಅದು ಆಮೇಲಿಂದ ಪೂಜೆ ಮಾಡಾದ್ಮೇಲೆ ದೇವ್ರಿಗೆ ಒಂದು ಬಲಿ ಕೊಡ್ಬೇಕು ಒಳಗಡೆ ಹೋಗಿಂತ ಮುಂಚೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಲಿ ಕೊಡೋಕಂತ ರೆಡಿ ಆಗಿದ್ರು. ಆಮೇಲಿಂದ ಬಂದಿರೋ ಜನದಲ್ಲಿ ಒಬ್ರದಲ್ಲಿ ಕುರಿ ತಗೊಂಡು ಬಲಿ ಕೊಡ್ತಿದ್ರು ಗೈಸ್ ದೇವ್ರಿಗೆ. ಬಲಿ ಕೊಟ್ಟಾದ್ಮೇಲೆ ದೇವ್ರನ್ನ ದೇವಸ್ಥಾನ ಒಳಗೆ ಕರ್ಕೋದ್ರು. ದೇವಸ್ಥಾನ ಒಳಗೆ ಕರ್ಕೋದ್ಮೇಲೆ ದೇವಸ್ಥಾನ ಸುತ್ತ 4-5 ರೌಂಡ್ ಸುತ್ತಿಸಿದ್ರು ಗೈಸ್. ದೇವರಿಂದ ಎಷ್ಟೊಂದು ಜನ ಸುತ್ತಿದ್ರು ಅವರಿಂದಾನೆ. ಆಮೇಲಿಂದ ದೇವ್ರಿಗೆ 4-5 ಜೊತೆ ಸುತ್ತಾಡ್ಸಾದ್ಮೇಲೆ ದೇವಸ್ಥಾನ ಒಳಗಡೆ ಕರ್ಕೊ ಹೋದ್ರು. ಆದ್ರೆ ಇವರೆಲ್ಲ ಮತ್ತೆ ದೇವಸ್ಥಾನದಲ್ಲಿ ದೇವ್ರ ನೋಡೋ ಬದಲು ಬರೀ ಹುಡುಗಿರ ನೋಡಕ್ ಬಂದವ್ರಿ ಗೈಸ್. ಆಮೇಲಿಂದ ಈ ಕಡೆ ಬಂದು ನೋಡ್ತೀನಿ, ಯಾವ್ದೋ ಅಜ್ಜಿ ಸ್ಟೈಲ್ ಮಾಡ್ತಾ ಕನ್ನಡಕ ಹಾಕೋಬಿಟ್ಟೈತೆ. ವಯಸ್ಸಾದ್ರು ಅಜ್ಜಿ ಮಾತ್ರ ಸ್ಟೈಲ್ ಮಾತ್ರ ಬಿಡಲ್ಲ. ಆಮೇಲಿಂದ ಬಿಸಿಲಲ್ಲಿ ನಿಂತಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜ್ಯೂಸ್ ಕೊಡಕಂತ ಬಂದ್ರಿ. ಆದ್ರೆ ಜ್ಯೂಸ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಅದಕ್ಕೇನೆ ಸ್ವಲ್ಪ ಕುಡಿದ್ರಿ. ಆಮೇಲಿಂದ ದೇವ್ರನ್ನ ಕರ್ಸಕ್ಕೋಸ್ಕರ ಟಮಟೆ ಹೊಡಿತಿದ್ರು. ಆದ್ರೆ ಟಮಟೆ ಹೊಡಿತವ್ರು ಯಾರಂತ ನೋಡಿದ್ರೆ ಬರೀ ಒಂದು 10 ವರ್ಷ ಚಿಕ್ಕ ಹುಡುಗ ಟಮಟೆ ಹೊಡಿತಿದ್ದ ಗೈಸ್. ಆಮೇಲಿಂದ ದೇವ್ರ ಬರ್ತೈತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು ಇಲ್ಲಿ. ಆಮೇಲಿಂದ ದೇವ್ರ ಬತ್ತು ಅಂತ ಅಂದ್ಬಿಟ್ಟು ಜನರ ಮತ್ತೆ ಕರ್ಕೊಂಬತ್ತಿದ್ರು. ದೇವ್ರ ಬಂದ ತಕ್ಷಣ ಎಲ್ಲಾರು ಏನೇನ್ ಕಷ್ಟ ಎಲ್ಲ ಏನೇನ್ ಬೇಕು ಅಂತ ಕೇಳ್ತಿದ್ರು. ಆದ್ರೆ ಜನರು ಜಾಸ್ತಿ ಆಗ್ತಿದ್ರು ಅಂತ ಅಂದ್ಬಿಟ್ಟು ದೇವ್ರನ್ನ ವಾಪಸ್ ಕಳಿಸ್ತಿದ್ರು ಗೈಸ್, ವಾಪಸ್ ದೇವಸ್ಥಾನ ಒಳಗಡೆ. ಆಮೇಲಿಂದ ದೇವ್ರಿಗೆ ಬಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲಾರು ಕೂಡ. ಸೊ ಇಲ್ಲಿ ನಿಂತ್ರೆ ಎಷ್ಟು ಕುರಿಗಳು ಇವತ್ತು ದೇವ್ರ ಹತ್ರ ಬಲಿ ಆಗ್ತಾರೆ ಗೈಸ್. ನೋಡ್ತಾ ಫಸ್ಟ್ ಬಲಿ ಸ್ಟಾರ್ಟ್ ಮಾಡಿದ್ರು. ಆಮೇಲಿಂದ ಎಲ್ಲಾರು ಜನರು ಬಂದಿ ದೇವ್ರಿಗೋಸ್ಕರ ಬಲಿ ಕೊಡ್ತಿದ್ರು ಗೈಸ್. ಆಮೇಲಿಂದ ಬಲಿ ಕೊಟ್ಟರೆ ಕುರಿಗಳೆಲ್ಲ ತಗೊಂಡು ದೇವಸ್ಥಾನ ಮುಂದೆ ಹಾಕ್ತಿದ್ರು. ಆಮೇಲಿಂದ ನಮ್ ಕುರಿನ ಕುಯ್ಯಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ನಮ್ ಕುರಿ ಗೊತ್ತಲ್ಲ, ಅದಕ್ಕಿರೋ ಬಲಕ್ಕೋಸ್ಕರ 5-6 ಜನ ಇಟ್ಕೊಂಡ್ರು ಗೈಸ್. ಅದು ಅದಕ್ಕೋಸ್ಕರನೇ ಕುಯ್ದಾದ್ಮೇಲೆ ದೇವ್ರಿಗೋಸ್ಕರ ಅರ್ಪಣೆ ಮಾಡಿ ಆಮೇಲಿಂದ ಎತ್ಕೊ ಹೋಗ್ತಿದ್ರಿ. ಆದ್ರೆ ನಮ್ಮ ಅಣ್ಣ ಅವನ್ನ ಬಾಹುಬಲಿ ಅನ್ಕೊಬಿಟ್ಟು ಒಂದೇ ಕೈ ಎತ್ಕೊ ಹೋಗ್ತವನೆ. ಆದ್ರೆ ಅದು 2 ಸೇರಿ 55 kg ಐತು ಗೈಸ್. ನಮ್ಮ ಅಣ್ಣ ಅವನಿಗೆ ಬಾಹುಬಲಿ ಅನ್ಕೊಬಿಟ್ಟವನೆ. ಆಮೇಲಿಂದ ಮನೆ ಹತ್ರ ಬಂದ್ರೆ ನಮ್ಮ ಮಾಮನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟೈತೆ ಗೈಸ್. ಆಮೇಲಿಂದ ಹಿಂಗೆ ಇದ್ದಿದ್ ಕುರಿನ ಸ್ಕಿನ್ ಔಟ್ ಮಾಡ್ಬಿಟ್ಟು 3 ಅವರ್ಗೆ ಸಾರು ಮಾಡಿ ಬಿಟ್ಬಿಟ್ರು ಗೈಸ್. ಆಮೇಲಿಂದ ಟೇಸ್ಟ್ ಮಾಡೋಕ್ಕೋಸ್ಕರ ನಾವೇ ಫಸ್ಟ್ ಕೂತ್ಕೊಂಡ್ರಿ ಗೈಸ್. ಚೆನ್ನಾಗಿತ್ತು, ಭಟ್ರು ಮತ್ತು ಸಖತ್ತಾಗಿ ಮಾಡಿದ್ರು ಗೈಸ್ ಊಟನ. ಆಮೇಲಿಂದ ಆಚೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲಿಂದ ಅವ್ರ ಒಳಗಡೆ ಬಂದು ನೋಡಿದ್ರೆ ಟಮಟೆ ದೇವ್ರನ್ನ ಕರ್ಕೊಂಡ್ ಬಂದಿದ್ರು ಗೈಸ್. ಆಮೇಲಿಂದ ದೇವ್ರನ್ನ ಮೆರ್ಸಕಂತ ಸ್ಟಾರ್ಟ್ ಮಾಡಿದ್ರು. ಆಮೇಲಿಂದ ದೇವ್ರನ್ನ ತಗೊಂಡು ಡ್ಯಾನ್ಸ್ ಆಡಕ್ ಸ್ಟಾರ್ಟ್ ಮಾಡಿದ್ರು ಗೈಸ್. ಆದ್ರೆ ಸಡನ್ ಆಗಿ ಹಿಂಗೆ ಸ್ಪೀಡ್ ಆಗಿ ತಿರ್ಸ್ಬಿಟ್ರು ಗೈಸ್. ನಮ್ಗೆ ಭಯ ಆಗೋಯ್ತು, ನೀವೇ ನೋಡಿ. ಅಲ್ಲ ಅದು ಹೆಂಗೆ ಸ್ಪೀಡಾಗಿ ತಿರ್ಸ್ತಾರೆ ಗೈಸ್, ನಮಗೆ ಭಯನೇ ಆಗುತ್ತೆ ನೋಡಿದ ತಕ್ಷಣ. ಅದ್ರಲ್ಲಿ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ತಿರ್ಸ್ತಾರಲ್ಲ, ಅದೇ ಸಾಯಿಕಾಗಿ ಮಾಡ್ತಾರೆ ಗೈಸ್. ಮತ್ತೆ ತಿರ್ಸಕ್ ಸ್ಟಾರ್ಟ್ ಮಾಡಿದ್ರು ಗೈಸ್. ಆಮೇಲಿಂದ ಅದ್ರಲ್ಲಿ ಕೂಡ ತಲೆ ಮೇಲೆ ಹಿಡ್ಕೊಂಡು ಎತ್ತಿದ್ರು ಗೈಸ್. ಆಮೇಲಿಂದ ದೇವ್ರನ್ನ ತಲೆ ಮೇಲೆ ಹಿಡ್ಕೊಂಡು ಡ್ಯಾನ್ಸ್ ಆಡ್ತಿದ್ರು ಗೈಸ್. ಇವರು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಿದ್ರು. ಆಮೇಲಿಂದ ಯಾರೋ 100 ರೂಪಾಯಿ ಇಕ್ಕಿದ್ರು ಎತ್ತಿ ಬಾಯಿಲಿ ಅಂತ, ಅದನ್ನ ಎತ್ತಕ್ಕೆತ್ತು ಕಷ್ಟಪಡ್ತಿದ್ರು. ಆದ್ರೂ ಕೂಡ ಹೆಂಗೋ ಮಾಡಿ ಎತ್ಬಿಟ್ರು ಗೈಸ್. ಆಮೇಲಿಂದ ದುಡ್ಡು ಎತ್ಕೊಂಡು ಆದ್ಮೇಲೆ ದೇವ್ರನ್ನ ಕಷ್ಟಪಟ್ಟು ತೊಡೆ ಮೇಲಿಂದ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡ್ರು ಗೈಸ್. ಆಮೇಲಿಂದ ನೋಡ್ತೀವಿ ದೇವ್ರು ಇಟ್ಕೊಂಡು ಬೇರೆ ಸ್ಟೈಲ್ ಮಾಡಕ್ಕಂತ ಅಂದ್ಬಿಟ್ಟು ಗಾಡಿ ತಗೊಬರ್ತಾವ್ರಿ. ಈಗ ಗಾಡಿ ಮೇಲೆ ಎತ್ತಾರಂತೆ. ಗಾಡಿ ತಗೊಬಂದು ದೇವ್ರ ಹತ್ರ ನಿಲ್ಸಿದ್ರು ಗೈಸ್. ಆದ್ರೆ ನಾನು ವಿಡಿಯೋ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಅದೇ ಟೈಮ್ಗೆ ನನ್ಗೆ ಹೆಲ್ಪ್ ಅಂತ ಕರ್ಬಿಟ್ರು. ಆಮೇಲಿಂದ ಊರಿನ ಜನ ಎಲ್ಲರೂ ಸೇರಿ ಡ್ಯಾನ್ಸ್ ಆಡಕ್ ಸ್ಟಾರ್ಟ್ ಮಾಡಿದ್ರು. ಅದೇ ಟೈಮ್ಗೆ ಡ್ಯಾನ್ಸ್ ಮಾಡ್ತೀವಿ ಸೈಡ್ ಕಳ್ಸ್ಬಿಟ್ಟು ಒಣ್ಣ ಹಿಂಗ್ ದೇವ್ರ ಎತ್ಕೊಂಡು ಬಂದ್ಬಿಡದ. ನಮ್ಗಂತೂ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಗೈಸ್. ಹೆಂಗ್ ಓಡ್ತಾವ್ರು ನೋಡಿ ನೀವೇ. ಈಗ ಅದ್ರಲ್ಲಿ ತಲೆ ಮೇಲೆ ದೇವ್ರು ಹಿಡ್ಕೊಂಡು ಓಡ್ತಾವ್ರೆ ಗೈಸ್. ಅದ್ರಲ್ಲಿ ಕೂಡ ಅದು ಕೂಡ ಗ್ಯಾಪ್ ಅಲ್ಲಿ ಎಗ್ರಿಕೋ ಇಗ್ತವ್ರೆ ಗೈಸ್. ನಮಗಂತೂ ನೋಡಿದ ತಕ್ಷಣ ಭಯನೇ ಆಗೋಯ್ತಿದ್ ನೋಡಿದ ತಕ್ಷಣನೇ. ಆಮೇಲಿಂದ ಎಲ್ಲರೂ ಡ್ಯಾನ್ಸ್ ಆಡ್ತೀವಿ, ಹುಡುಗ ಈ ಡೈಲಾಗ್ ಹೇಳ್ಬಿಡೋದ. ಆಮೇಲಿಂದ ಟಮಟೆ ಅನ್ನೋ ಗ್ಯಾಪ್ ಅಲ್ಲಿ ಡೈಲಾಗ್ ಹೇಳ್ತಿದ್ರು ಗೈಸ್. ಆಮೇಲಿಂದ ದೇವ್ರನ್ನ ಎಲ್ಲ ಮನೆಗೆ ಕರ್ಕೊ ಹೋಗ್ತಿದ್ರು. ಯಾಕಂದ್ರೆ ಎಲ್ಲರೂ ಮನೆಗೆ ಹೋಗಿ ಬರಲಿ ದೇವ್ರು ಅಂತ ಅಂದ್ಬಿಟ್ಟು ಕರ್ಕೋಗಿ ಪೂಜೆ ಕರ್ಕೊಬತ್ತಿದ್ರು. ಆಮೇಲಿಂದ ಸೈಕಲ್ ತಂದ್ರು. ಅದ್ರಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತಿದ್ರು ಗೈಸ್. ಯಾವ್ದೋ ಒಂದು ಸೈಕಲ್ ತಗೊಂಡು ಅದ್ರ ಮೇಲೆ ಕೂತ್ಕೊಂಡು ದೇವ್ರು ಮೆರೆಸ್ತಿದ್ರು.
ಅದ್ ಹೆಂಗ್ ಗೈಸ್ ಇವರೆಲ್ಲ ಮಾಡ್ತಾರೆ ಈ ಸ್ಟಂಟ್ಸ್ ಎಲ್ಲ ನಮಗ್ ನೋಡಕ್ಕೆ ಭಯ ಆಗ್ತೈತೆ. ಆದ್ರೆ ಅದೊಂದು ಡೆಡಿಕೇಶನ್ ಕೊಟ್ಟು ಕಲಿತಾರಲ್ಲ ಅದಕ್ಕೆ ಆಡ್ಸ್ ಆಫ್ ಹೇಳ್ಬೇಕು ಗೈಸ್ ಇವ್ರಿಗೆ. ಆಮೇಲಿಂದ ದೇವ್ರನ್ನ ತಗೊಂಡು ಇಲ್ಲಿ ಬೇರೆ ಸ್ಟಂಟ್ ಮಾಡ್ತೀವಿ ಏನಂದ್ರೆ ಬಾಯಲ್ಲಿ ಇಟ್ಕೊಂಡು ದೇವ್ರನ್ನ ತಕ್ಕಂತ ಆಮೇಲಿಂದ ತಿರ್ಗಾ ದೇವ್ರನ್ನ ತಿರ್ಗಿಸ್ರು ಗೈಸ್ ಸಕ್ಕತ್ತಾಗಿ ತಿರುಗ್ತೈತಿ ಈ ಸತಿ ಅಂತೂ. ಆಮೇಲಿಂದ ದೇವ್ರನ್ನ ಎಲ್ಲಾರು ಮನೆ ಹತ್ರ ತಾವ್ ಹೋಗ್ತಿವ್ರಿ ಯಾಕಂದ್ರೆ ಎಲ್ಲಾರು ಪೂಜೆ ಮಾಡ್ಲಿ ಅಂತ. ಆದ್ರೆ ಇಲ್ಲಿ ಮಾತ್ರ ಡೈಲಾಗ್ಸ್ ಮೇಲೆ ಡೈಲಾಗ್ಸ್ ಹೇಳ್ಕೊಂಡು ಡ್ಯಾನ್ಸ್ ಆಡ್ತಿದ್ರು ಗೈಸ್. ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಆಮೇಲೆ ಗ್ಯಾಪ್ ಗಳು ದೊಡ್ಡವ್ರು ಬಂದು ಡ್ಯಾನ್ಸ್ ಆಡೋಕೆ ಸ್ಟಾರ್ಟ್ ಮಾಡಿದ್ರು ಗೈಸ್. ಆಮೇಲೆ ಈ ಸೈಡ್ ಅಲ್ಲಿ ತಾತನು ಕೂಡ ಡ್ಯಾನ್ಸ್ ಆಡ್ತಿತ್ತು. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೆ ದೇವ್ರನ್ನ ಮತ್ತೆ ತಿರ್ಸಕ್ ಸ್ಟಾರ್ಟ್ ಮಾಡಿದ್ರು. ಅದೇ ದೇವ್ರ ಮತ್ತೆ ನಮ್ಮ ಮೇಲೆ ಏನ್ ಕರುಣೆ ತೋರಿಸ್ಬಿಡ್ತಾ ಗೊತ್ತಿಲ್ಲ. ನನ್ನ ಕೈಗೆ ಒಂದು ರೋಸ್ ಬೀಳಿಸ್ತು. ನನಗಂತೂ ರೋಸ್ ನನ್ನ ಕೈಗೆ ಬಂದ ತಕ್ಷಣ ಖುಷಿ ಆಗ್ಬಿಡ್ತು ಗೈಸ್. ಆಮೇಲೆ ದೇವ್ರನ್ನ ತಿರ್ಸಾದ್ಮೇಲೆ ಮನೆ ನಮ್ಮನೆ ಹತ್ರ ಬಂದ್ರು. ಅಲ್ಲಿ ಪೂಜೆ ಮಾಡಕಂತ ಸ್ಟಾರ್ಟ್ ಮಾಡಿದ್ರು ಗೈಸ್. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಹಬ್ಬ ಮುಗ್ದೋಗ್ಬಿಡುತ್ತೆ. ಕೊನೆ ಸತಿ ದೇವ್ರನ್ನ ನೋಡಕಂತ ಇಷ್ಟು ಜನ ಬಂದಿದ್ರು ಗೈಸ್. ಆಮೇಲೆ ದೇವ್ರನ್ನ ದೇವಸ್ಥಾನ ನೋಡ್ತಾ ಹೋಗಿದ್ದ ಮುಂಚೆ ಕೊನೆ ಬಾರಿ ಎಲ್ಲ ಡ್ಯಾನ್ಸ್ ಆಡೋದಂತ ಡ್ಯಾನ್ಸ್ ಆಡ್ತಿದ್ರಿ. ಅದಕ್ಕೆ ನಾನು ಕೂಡ ಜಾಯ್ನ್ ಆಗ್ಬಿಟ್ಟೆ ಗೈಸ್ ಡ್ಯಾನ್ಸ್ ಆಡಕಂತ. ಆದ್ರೆ ನಂಗೆ ಡ್ಯಾನ್ಸ್ ಮಾಡಿ ಅದಕ್ಕೆ ಏನೋ ಒಂದು ಡ್ಯಾನ್ಸ್ ಮಾಡ್ತಿದ್ದೆ ಗೈಸ್. ಹಂಗೆ ನೋಡ್ತಾ ಚಿಕ್ಕ ಮಕ್ಳಿಗೆ ದೊಡ್ಡವರೆಲ್ಲ ಬಂದು ಡ್ಯಾನ್ಸ್ ಆಡೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇಷ್ಟು ಜನ ನೋಡಾದ್ಮೇಲೆ ಡ್ಯಾನ್ಸ್ ಮಾಡೋಕ್ಕಿಂತ ಮೂಡ್ ಬಂದು ಅದಕ್ಕೆ ಎಲ್ಲ ಡ್ಯಾನ್ಸ್ ಸರಿಯಾಗಿ ಮಾಡ್ಬಿಟ್ರಿ ಗೈಸ್. ಆಮೇಲಿಂದ ಆಲೆ 11 ಗಂಟೆ ಹೋಗಿತ್ತು. ದೇವ್ರನ್ನ ದೇವಸ್ಥಾನ ತಗೋ ಹೋಗ್ತಾರೆ ಅಂತ ಕೊನೆ ಬಾರಿ ಪ್ಲೀಸ್ ತಿರ್ಸಿ ಅಂತ ಅಂದ್ರೆ ಅದಕ್ಕೆ ತಿರ್ಸಿದ್ರು ಗೈಸ್. ಆಮೇಲಿಂದ ಕೊನೆ ಬಾರಿ ತಿರ್ಸ್ಬೇಕಾದ ಟೈಮಲ್ಲಿ ದೇವ್ರು ನಂಗೆ ಇನ್ನೊಂದು ರೋಸ್ ಬೀಳ್ಬಿಡ್ತು ಗೈಸ್ ಕೈಗೆ. ಅದಕ್ಕೆ ನಾನು ದೇವ್ರ ಹತ್ರಕ್ಕೆ ಬೇಡ್ಕೊಂಡೆ ಗೈಸ್. ಏನಂತ ಅಂದ್ರೆ ದಿನ ನಾನು ವಿಡಿಯೋ ನೋಡೋರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡೆ ಗೈಸ್. ಹಂಗೆ ನಾನು ಹಿಂಗೆ ತುಂಬಾ ಬೆಳಿಬೇಕು ಅಂತ ಬೇಡ್ಕೊಂಡೆ ಗೈಸ್. ಆಮೇಲಿಂದ ಈ ವರ್ಷದ ಹಬ್ಬ ಮುಗೀತು ಅಂತ ಅಂದ್ಬಿಟ್ಟು ದೇವ್ರನ್ನ ಕರ್ಕೊ ಹೋಗ್ತಿದ್ರು. ಅದಕ್ಕೆ ಕೊನೆ ಬಾರಿ ನೋಡ್ಕೊಂಡು ದೇವ್ರನ್ನ ದೇವಸ್ಥಾನಕ್ಕೆ ಕಳಿಸ್ತೀರಿ ಗೈಸ್. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೆ, ಥ್ಯಾಂಕ್ ಯು. ಸೊ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಹಂಗೆ ಪ್ಲೀಸ್ ನಾನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲೇ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಗೈಸ್.